ಲಂಗ ಹಾಕೋ ಮುಂದೆ ನನ್ನ ಮನೆಯಲ್ಲಿ ನೆನೆ ಪಾತ್ರೆ ತೊಳೆದು ಡೋನಟ್ಸ್ ಹಾಕೊಂಡು ವಡೆ ಅಂತ ಬರಲ್ಲ ಅಂದ್ರೆ ಬಾಲ್ ಇಟ್ಕೊಳ್ಳಿ ಇವಾಗ ಜಸ್ಟ್ ಬೋಟಿಂಗ್ ಹೋಗೋಣ ಅಂತ ಅನ್ಕೊಂಡ್ರೆ ನಾನು ಆಕ್ಚುಲಿ ವೆಲ್ನೆಸ್ ಕೋಚು. ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಕಬಾಬ್. ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇವತ್ತು ಆಬ್ವಿಯಸ್ಲಿ ನೀವು ತಮ್ಮನೆ ನೋಡಿರ್ತೀರ. ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ಇಲ್ಲಿ ಸ್ಪಾಟಿಕೋ ರೆಸಾರ್ಟ್ ಅಂತ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಾನು ಸಹನ ಅಕ್ಕ ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ಬಟ್ ಈ ಭಾವನ ಅನ್ವಿತಾ ಫೋನೇ ತೆಗಿತಾ ಇಲ್ಲ. ಅನ್ವಿತಾ ಎದ್ದಿದ್ದಾಳೆ ಬಿಕಾಸ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ಲು. ಭಾವನ ಐ ಆಮ್ ನಾಟ್ ಶೋರ್. ನೋಡಿ ಗೈಸ್, ಈ ಟೈಮಲ್ಲಿ ಹಿಂಗೆ ಮಾಡ್ತಾರೆ. ಪ್ಲ್ಯಾನ್ ಇದ್ದಿತ್ತು 6:30 ಬಿಡೋಣ ಕರೆಕ್ಟಾಗಿ ಅಂತ ಹೇಳಿದ್ದೀನಿ. ಆದರೂ ಈ ಫ್ರೆಂಡ್ಸ್ ಇದ್ದಾರೆ, ಎಸ್ಪೆಷಲಿ ಈ ಭಾವನಾ ಲೇಟ್ ಲತೀಫ್ ಅವಳು. ಸೊ ಏನೂ ಮಾಡೋಕ್ಕಾಗಲ್ಲ ಇವಾಗ. ಅವ್ರು ಫೋನ್ ಪಿಕ್ ಮಾಡೋ ಗಂಟ ಕಾಯಬೇಕು. ಅಷ್ಟರಲ್ಲಿ ನನ್ನ ಮೇಲ್ಗಡೆ ಶೂಸ್ ಇದೆ, ಅದನ್ನು ಒಗ್ದಾಕಿದ್ದೀನಿ, ತಗೊಂಬರೋಣ. ಸೊ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಹೆಂಗೆ ಹೋಗುತ್ತಾ ಅಂತ. ನಿಜ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಓರಿಯೋನು ಮೀಟ್ ಮಾಡೋದಕ್ಕೆ. ನಿಮಗೂ ತೋರಿಸ್ತೀನಿ, ಓಕೆನಾ? ಸೊ ಗೈಸ್ ಬನ್ನಿ, ಫಸ್ಟ್ ಬ್ಲಡ್ ಕ್ಲೀನ್ ಮಾಡ್ಬಿಟ್ಟು ನಮ್ಮ ಮಕ್ಕ ಹೋಗಿರ್ತಾರೆ. ಇದು ಇವತ್ತು ಸಂಡೇ ಹೋಗಿ ನಾಳೆ ಮಂಡೇ ಸಂಜೆ ಹಂಗೆ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಇರೋದು. ಸೊ ತೋರಿಸ್ತೀನಿ ನಿಮ್ಗೆ. ಓಕೆ, ಸ್ಟೇ ಟ್ಯೂನ್ ಗೈಸ್. ನಾನು ಬಂದು ಆಲ್ರೆಡಿ 15 ಮಿನಿಟ್ಸ್ ಆಯ್ತು ಇವ್ರ ಮನೆ ಹತ್ರ, ಇನ್ನೂ ಬಂದಿಲ್ಲ. ನೋಡಿ ಏನು ಮಾಡಿ, ನಾವೇ ಬೇಗ ಎದ್ದು ರೆಡಿ ಆಗೋದು. ನನ್ನ ಮಕ್ಕಳು ಆಗೋದು ಭಾಳ ದುಃಖ ಆಗ್ತದೆ ಮರೆಯ. ಜೋರಾಗಿ ಕರಿಯಂಗೂ ಇಲ್ಲ, ಬಿಡಂಗೂ ಇಲ್ಲ, ಮಲ್ಕೊಂಡಿರ್ತಾರೆ. ನೋಡೋಣ, ಕಾಲ್ ಮಾಡಿದ್ದೀನಿ, ಬರ್ತೀನಿ ಅಂದರು. ಹಲೋ ಹಲೋ ಹಲೋ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ವ್ಲಾಗ್ ಮಾಡ್ತಿರೋದು. ಇದು ನನ್ನ ವ್ಲಾಗ್. ನಂಗೆ ದೇವರನ್ನೇ ಇಟ್ಕೊಳ್ಳೋಕೆ ಗೊತ್ತಿಲ್ಲ ಇದು ಹೆಂಗೆ ಅಂತ. ಜಾಯ್ ಬರ್ತೇನೆ. ಜಾಯ್ ಮಗ್ನೆ, ಓಡ್ಬೋ. ಏನು ಮಾಡ. ಸರಿ ಜಾಯ್, ವೆರಿ ಗುಡ್ ಬಾಯ್. ಸರಿ ನಿಮ್ಮ ತಲೆ ಬಸ್. ಹಾಯ್ ಜಾಯ್, ಹಾಯ್ ಮಾಡು ನನ್ನ ಚಾನಲ್ಗೆ. ಭಾವನಾ ನನಗೆ ಹೆಂಗೆ ಇಟ್ಕೊಳ್ಳೋದು ಅಂತ ಗೊತ್ತಿಲ್ಲ ಗೈಸ್. ನಾನು ತಲೆ ಬಾಚು ಅಂತ ಕೊಟ್ರೆ ಎಲ್ಲ ಕೊಂಕ್ರಿ ಹೆಂಗ್ ಬಾಚಿದಾರೆ ನೋಡಿ ಗೈಸ್. ಮಾಡಕ್ಕೆ ಈ ನನ್ನ ಮಕ್ಕಳು ಒಂದೊಂದಲ್ಲ ಹೇಳಿದ್ರೆ ಊಟ ಮಾಡ್ಕೊಂಡು ಗೈಸ್. ಆಕ್ಚುಲಿ ನಾವೇನ್ ಪ್ಲಾನ್ ಇತ್ತು ಅಂದ್ರೆ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ರೆ. ಬಿರಿಯಾನಿ ಎಲ್ಲಿ ಗೈಸ್? ನನಿದಮ್ ಬಿರಿಯಾನಿ. ಇವತ್ತು ಸಂಡೇ ಬೇರೆ. 7 ಗಂಟೆ ಆಗ್ತೈತೆ ಗೈಸ್. ಭಾವನಾ ಎದ್ದಿರೋದೇ 6:15. 6:15 ಎದ್ದೆ. ಅನ್ವಿತಂತೂ ಇನ್ನೂ ಪ್ರೋ ಗೈಸ್. ಏನ್ ಗೊತ್ತಾ, ಎದ್ದಿತ್ತು 5:45ಗೆ, ರೆಡಿ ಆಗಿತ್ತು 6:45ಗೆ. ನಾನು 5 ನಿಮಿಷ ಗೈಸ್. 6:15ಗೆ 6:15 ಕೆಳಗಡೆ ಬಂದೆ. ಈ ಲಂಗ ಹಾಕೋ ಮುಂದೆ ಕೆಂಪ್ರಂಗಮ್ಮ ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಎಣ್ಣೆ ಕೊಟ್ಟಿಲ್ಲ. ಸ್ನಾನ ಮಾಡಿಲ್ಲ ಗೈಸ್. ಸ್ನಾನ ಮಾಡಿಲ್ಲ ಗೈಸ್. ನನ್ನ ಲ್ಯಾಪ್ಟಾಪ್ ಬ್ಯಾಗು ನಂದು. ಫ್ರೆಂಡ್ಸ್, ಹಾರ್ಡ್ ವರ್ಕಿಂಗ್ ಫ್ರೆಂಡ್ಸ್ ನಾವು ಇದೀವಿ. ಇದು ಅನ್ವಿತನ್ ಬ್ಯಾಗು. ಅವಳು ಅನ್ವಿತಾ 5:45 6:45 ರೆಡಿ ಆಗ. ನೋಡಿ ಫ್ರೆಂಡ್ಸ್, ಸೀರೆ ಸತ್ರೆ ಇಡೀ ಊರಿಗೆ ಕುಣಿದಾಡ್ಕೊಂಡು ಬೀರು ಬ್ರಾಂದಿ ರಮ್ಮು ಕುಡ್ಸ್ಬಿಟ್ಟು ಪಾರ್ಟಿ ಮಾಡ್ಬಿಡ್ತಾರೆ ಕಣೆ. ಮೇನು ಇವಳು ಬ್ಲಾಂಟಿ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ್. ಅವ್ರ ಅಣ್ಣ ಹತ್ರ ನಂದು ಗೈಸ್ ಫಸ್ಟ್ ಸ್ಯಾಲ್ರಿ ತಗೊಂಡೆ 6,000 ಕೊಟ್ಟು. ದೇವರಾಣೆಗಳಿಲ್ಲ ಫ್ರೆಂಡ್ಸ್. ಅವ್ರ ಅಣ್ಣನ ಮನೆಯಲ್ಲಿ ನೆನೆ ಪಾತ್ರೆ ತೊಳೆದು ಅವ್ರ ಅಣ್ಣನ ಕಾಲಿಗೆ ಬಿದ್ಬಿಟ್ಟು ಈಸ್ಕೊಬಂದ. ನನ್ನ ಮಗನೇ ನಂತ ಕುಯ್ಕೊಂಡಿರೋ ಕಾಸ್ಗೆ ನಿನ್ಗೆ ಅದು ಯಾವಾಗ ಚಟ ಕಟ್ತೀನೋ ನನಗೆ ಗೊತ್ತಿಲ್ಲ. ಅಲ್ಲೋಗಿ ಮಾಡ್ತೀನಿ ಅಂತ ಅವಳು. ಮಾತೇ ಇಲ್ಲ.
ಅಮ್ಮ ನೋಡ್ತಾ ಇದ್ದೆ ಗೈಸ್, ನಾವು ಅಮ್ಮ ನೋಡ್ತಾವ್ರೆ ಗೈಸ್, ಎಲ್ಲಿ ಎಲ್ಲ ಹೋಗ್ತಾವ್ರೆ ಫುಲ್ಲು ಪ್ಯಾಕ್ ಮಾಡ್ಕೊಂಡು ಅಂತ. ಅವರವರೆಗೂ ತಿಂದ ಅಭ್ಯಾಸ. ಕಾಯ್ತಾ ಇದೀವಿ ಅದಕ್ಕೆ. ಬೆಳಗ್ಗೆ ಚಿಕನ್ ಅಂಕಲ್ ಇಲ್ಲಿ ವಿಡಿಯೋ ಫ್ರೆಂಡ್ಸ್ ಏನ್ ಗೊತ್ತಾ, ಇವಳು ಯಾರೋ ಕಾರಿಗೆ ಹೇಳಿದಾಳೆ, ಅವ್ರ ಕಾರ್ ಕಾಯ್ದು 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 ಪಾಪ ಇವಕ್ಕ ಅಷ್ಟೊತ್ತು ತಿಂಗಳು ಸರ್ಕಲ್ ಅಲ್ಲಿ ಕಾಯ್ತಾ ಇತ್ತು. ಕಾಲ್ ನೋವುತ್ತಿದೆ, ಊರ್ಕೊಂಡ್ಬಿಟ್ಟಿದೆ ಕಾಲು. ನೋಡ್ರಿ ಎಷ್ಟು ದಪ್ಪ ಐತೆ, ನೋಡ್ರಿ ಎಷ್ಟು ದಪ್ಪ ಐತೆ. ಇಲ್ಲಿಗೆ 8 o'clock ಲಾಗಿನ್ ಐತೆ. ಕಡೆ ಇದು ಲ್ಯಾಪ್ಟಾಪ್ ಬ್ಯಾಗ್. ಆರೂವರೆಯಿಂದ ರೆಡಿ ಆಗಿ ಇಲ್ಲಿ ನಿಂತ್ಕೊಂಡಿರೋದು. ಇವಾಗ ರೆಡಿಯಾಗಿ 6:30. ಏನಕ್ಕಿದ್ದೆ 4 ಗಂಟೆಗೆ ಗೊತ್ತಿಲ್ಲ ಗೈಸ್. ಇಫ್ ಇನ್ ಕೇಸ್ ನೀವು ನನ್ನ ಬ್ಲಾಗ್ ಅಲ್ಲಿ ಅಕ್ಕ ನೋಡಿಲ್ಲ ಅಂದ್ರೆ, ಅಕ್ಕ ಬಂದ್ಬಿಟ್ಟು ನಮ್ಮ ಮನೆ ಕೆಲಸ ಮಾಡೋರು. ಗೈಸ್ ನಾನು ಭಾವನಾ ಅಕ್ಕ ನಾವೆಲ್ಲ ನಾವ್ 3 ಜನನು ಚೈಲ್ಡ್ಹುಡ್ ಫ್ರೆಂಡ್ಸ್. ಲೈಕ್ 20 years ಇಂದ 20 or 21 ಇವಾಗ 30 ನಮಗೆ 30 ವರ್ಷ ಅವಳೆ. 30 ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಗೈಸ್. ಆಮೇಲೆ ಇವರು ಮೊನ್ನೆ ಸಿಕ್ಕಿರೋರು. ಅಂಡ್ ಇವ್ರು ಬಂದು ಫೇಮಸ್ ರೀಲ್ಸ್ ಮಾಡ್ತಾರೆ, ನೀವು ನೋಡಿರ್ತೀರಾ, ಅಪೂರ್ವ ಅಂತ. ಓಕೆ, ಸಿಕ್ಕಿರೋದು ಇವಳು ಅಷ್ಟೇ ಫ್ರೆಂಡ್ಸ್. ಇವಳು ಮೊನ್ನೆ ಸಿಕ್ಕಿರೋದಿಲ್ಲ. ನನ್ಗೇನ್ ಹೇಳ್ತಾರೆ ಗೈಸ್. ಇಷ್ಟೊತ್ತು ಕಾದು ಲಿಟ್ರಲಿ ಅವ್ರು ಬಂದೂ ಇಲ್ಲ. ಸೊ ನಾವೇ ಇಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀರಿ. 6:30 ಇದ್ದಿತ್ತು ಗೈಸ್ ಬಿಡೋಣ ಅಂತ. ಸೀರಿಯಸ್ಲಿ ನಾನು ಈ ತರ ಎಕ್ಸ್ಪೆಕ್ಟು ಮಾಡಿಲ್ಲ. ಸೊ ನೀವು ಎಲ್ಲಾರ ಪ್ಲಾನ್ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಮೇನ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದ್ರೆ ಅಷ್ಟೇ ಹೋಗಿ ಗೈಸ್. ನಾನು ನಿಮ್ಗೆ ಸಜೆಸ್ಟ್ ಮಾಡೋದಿಷ್ಟೇ. ಬಿಕಾಸ್ ನನಗೆ ಎಲ್ಲಾದರೂ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಏನೋ ಒಂದು ಈ ಥರ ಆಗುತ್ತೆ. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆದ್ರೇ ನಮ್ಮ ಮುಂದೆ ಚೆನ್ನಾಗಿ ಟ್ರಾವೆಲ್ ಮಾಡೋಕ್ಕಾಗುತ್ತೆ. ಇಟ್ಸ್ ಓಕೆ. ಈಗ ಗೈಸ್ ನೋಡಿ ಗೈಸ್, ಈ ಅಮ್ಮ ಸ್ನ್ಯಾಪಲ್ಲೆಲ್ಲ ವ್ಲಾಗ್ ಮಾಡ್ತಾರೆ ಗೈಸ್. ಸ್ನ್ಯಾಪಲ್ಲಿ ವ್ಲಾಗ್ ಮಾಡ್ತಾರೆ. ಅಪ್ಪ ಇವಳು ನೋಡಿ ಗೈಸ್. ನಾ ಮುಂದೆ ಅಪ್ಪ, ನಾನು ಮುಂದೆ. ಎಲ್ಲರೂ ಸ್ನ್ಯಾಪ್ ಯೂಟ್ಯೂಬ್ ಅಲ್ಲಿ ವ್ಲಾಗ್ ಮಾಡೋದು. ಅಕ್ಕ ಸ್ನ್ಯಾಪ್ ಅಲ್ಲಿ ವ್ಲಾಗ್ ಮಾಡ್ತಾರೆ. ಫಸ್ಟ್ ಯೂಟ್ಯೂಬ್ ಬಂದಿತ್ತು, ಆಮೇಲೆ ಸ್ನ್ಯಾಪ್ ಬಂದಿತ್ತು. ನೀರ್ ಬೇಕಲ್ಲ, ಅದಕ್ಕೆ ಗೋಲ್ಡ್ ಅಂತ. ಕುಡಿ ಕುಡಿ ಕುಡಿ, ಪರವಾಗಿಲ್ಲ ಕುಡಿ. ಕುಡಿ ಪ್ಲೀಸ್. ಒಂದು ಸನ್ಮಾನ ಮಾಡ್ತಾ ಇದ್ದೀರಿ. ಬುಕ್ ಮಾಡಿದ್ದೀನಿ. ಸನ್ಮಾನ ನೋಡಿ ಗೈಸ್. ಅದೇ ಸಾಗರ್, ಅದೇ ಒಂದು ಇದೆಯಲ್ಲ ಕಣೆ ಮೀಮು. ವಾಟ್ ಎ ಸರ್ಪ್ರೈಸ್ ಸಾಗರ್. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್. ಸರಿ ಗೈಸ್, ಇಲ್ಲೇ ಟೈಮ್ ಆಗೋಗೈತೆ. ಅಲ್ಲಿ ನಮ್ಗೆ ಆಚೆನೂ ಸಿಗೋದು ಬ್ರೇಕ್ಫಾಸ್ಟ್ ಔಟೆ, ಅಲ್ಲಿ ಸಿಗೋದು ಬ್ರೇಕ್ಫಾಸ್ಟ್ ಔಟೆ. ಅನ್ಕೊಳೋದು ಏನೋ ಮಕ್ ಹೊಡಿತೀನಿ. ನಾನು ಒಬ್ಬರ ಮೇಲೆ ಟ್ರಸ್ಟ್ ಮಾಡಿದ್ದೆ, ನಾನೇನ್ ಮಾಡಕ್ಕಾಗಲ್ಲ ಗೈಸ್. ಏನ್ ಅನ್ವಿತಾರ್ ನಮ್ಮ ಅಯ್ಯ ಬೈತಾರ ಗೈಸ್, ಹೊಡೆದಾಕ್ ಕೊಡ್ತೀನಿ ಅಂತ. ನಾನ್ ಏನ್ ಮಾಡ್ಲಿ. ಇಟ್ಸ್ ಓಕೆ ಗೈಸ್. ನಾವು ಇವಾಗ ಜಸ್ಟ್ ಪಾಪ ಓಲಾ ಅವ್ರು ಬಂದಿದ್ದಾರೆ ಗೈಸ್. ಅವ್ರೇನೋ ಪಾಲ್ಗೆ ದೇವ್ರು, ಇಲ್ಲಾಂದ್ರೆ ಹೊಗೆ ಆಗ್ಬಿಡೋದು. ಸೊ ಇವಾಗ ಹೋಗ್ತಾ ಇದ್ದೀರಿ. ಕಾಪಿ ರೈಟ್ ಬೇರೆ ಬರುತ್ತೆ ಗೈಸ್. ಇನ್ನು ಹಾಫ್ ಏನು ತಲುಪಿಲ್ಲ. ಇಟ್ಸ್ ಆಲ್ರೆಡಿ 9 ಆಗ್ತಾ ಇದೆ. ಏನ್ ಮಾಡಕ್ಕಾಗಲ್ಲ, ಇಟ್ ಹ್ಯಾಪನ್ಸ್. ಅವಾಗಿದೆ ಇದನ್ನ ಹೇಳ್ಕೊಂಡೆ ಪಾಸಿಟಿವ್ ಮೋಟಿವೇಶನ್ ಕೊಡ್ತಾ ಇದ್ದೀನಿ. ಇಟ್ಸ್ ಓಕೆ. ಕಾಪಿ ರೈಟ್ ಬಂದ್ಬಿಡುತ್ತೆ ಗೈಸ್, ಅದಕ್ಕೆ ಕಾರಲ್ಲಿ ಹೋಗೋದೇನು ತೋರಿಸ್ತಾ ಇಲ್ಲ. ಆಲ್ರೆಡಿ ಸುಮ್ಮನೆ
ಅದೇ ದಾರಿನೇ ಇಲ್ಲ. ಲೆಫ್ಟ್ ತೋರಿಸ್ತಾ ಇದೆ ಅಲ್ಲಿ ಅದೇ ಹಿಂಗೋಗ್ಬೇಕಿರ್ಬೇಕಣ್ಣ. ನಾವ್ ನಡ್ಕೊಂಡ್ ಹೋಗೋಣ ಎಲ್ಲ ಇರು ಎಲ್ಲ ಐತೆ. ಆಮೇಲೆ ಈ ಲಗೇಜ್ ಎತ್ಕೊಂಡು ತಿರ್ಬೇಕಾಗುತ್ತೆ ಆಮೇಲೆ. ರೂಟ್ರು ಆ ಕಡೆಯಿಂದ ಬರೋದು. ಓ ಹಿಂಗಲ್ವಾ? ಸಾರಿ ಗೈಸ್. ಮಾತಾಡು ಗೈಸ್. ಆಕ್ಚುಲಿ ಇವಾಗ ನಾವು ಬೇರೆ ರೂಟಲ್ಲಿ ಬಂದ್ಬಿಟ್ರಿ. ಇವ್ಳು ಯಾವ ಬಾಯಲ್ಲಿ ಸಕ್ಸಸ್ಫುಲ್ ಟ್ರಿಪ್ ಅಂತ ಗೊತ್ತಿಲ್ಲ. ಅದೇ ಬಟ್ ಬಂದ್ವಾ ಟ್ರಿಪ್ಪಿಗೆ? ಅದೇ ಇಂಪಾರ್ಟೆಂಟ್ ಗೈಸ್. ನಾವ್ ಇಷ್ಟೊತ್ತಿಗೆ ಬಂದೆ ಎಲ್ಲ ಫಾಲೋ ಮಾಡಿ ಅವಾಗಿಂದ ಸ್ಟೋರಿ ಮಾಡ್ತಾನೆ ಇದ್ದಾಳೆ, ಯಾರು ನೋಡಲ್ಲ. ಐ ಸಹನ ಅಂತ. ಐ ಸಹನ ಅವಳು ಸಹನ ಅಂತ ಅಲ್ಲ, ಅವಳದು ಸ್ನ್ಯಾಪ್ ಐಡಿ ಸಾರಿ ಇನ್ಸ್ಟಾ ಐಡಿ ಹೇಳು. ಐ ಸಹನ ಫಾಲೋ ಮಾಡಿ. ಎಲ್ಲ ಅದು ಎಲ್ಲೋ ಎಲ್ ಸಹನ ಅದು ಇಲ್ಲ ಗೈಸ್. ಫ್ರಂಟ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತಿದ್ದೀರಿ ಅಂದ್ರೆ ನನ್ ಡಾಗ್ ಅಲ್ಲ ಅದು. ಇವಾಗ ಇವಳು ವೆಲ್ಕಮ್ ಡ್ರಿಂಕ್ ಇದ್ ಮಾಡಕ್ ಹೋಗ್ತಾವಳೆ. ನಾನ್ ಬೇಡ ಅಂದ್ರು ಇನ್ನು ಬರ್ಗೆಟ್ ಜನ ಇದ್ದಾರಲ್ಲ ನಂಗೆ ಬೇಡಪ್ಪ. ವೆಲ್ಕಮ್ ಡ್ರಿಂಕ್ ಬೇಗ ತಗೋ. ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ನಾನು ಯೂಶಲಿ ನಾನು ಹಂಗೆಲ್ಲ ಕುಡಿಯಲ್ಲ. ಸೊ ಇವರೆಲ್ಲ ತಗೊಂಡ್ರು. ಸೊ ಬೇಸಿಕಲಿ ಇವಾಗ ಹೊಟ್ಟೆ ಎಷ್ಟಿದೆ ಸಿಕ್ಕಾಬಟ್ಟೆ. ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಕೇಳೋಣ ಎಲ್ಲಿ ಅಂತ ಕೌಂಟರ್. ಓಕೆ, ಬ್ರೇಕ್ಫಾಸ್ಟ್ ಒಳಗಡೆ ಹೋಗ್ಬೇಕಾ? ರೆಸ್ಟೋರೆಂಟಾ? ಅದೇ ನಾವು ಏನು ಅನ್ಕೊಂಡು ಸ್ಪೆಷಲ್ ಆಗಿ ಏನೋ ಆರ್ಡರ್ ಮಾಡೋದು. ಓಕೆ ಥ್ಯಾಂಕ್ ಯು. ಸರಿ ಗೈಸ್ ಬನ್ನಿ ಹೋಗೋಣ ಇವಾಗ. ಅಲ್ಲಿಂದ ಇಲ್ಲಿ ಇದೆ ಅಲ್ಲಿ ಓಡಾಡ್ಸು. ಏನೇ ಮೆಸೇಜು ನೋಡಿ ಅಲ್ಲೋದ್ರೆ ಫೋನ್ ಬಿಡಲ್ಲ. ಬ್ರೇಕ್ಫಾಸ್ಟ್ ಕೌಂಟರ್ ಸುತ್ತಾಕಿ ಬಂದಿದ್ದೀವಿ. ನೋಡಿ ಅವಳ ಹುಚ್ಚಿ ಅನ್ಕೊಂಡು ಮಾಡಿಲ್ಲ. ಸೊ ಯಾ ಗೈಸ್ ಲೆಟ್ಸ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ನನಗೆ ಥ್ಯಾಂಕ್ಸ್ ಹೇಳ್ರಿ ಎಲ್ಲರೂ. ಏನು ಸೈಕಾಗೆ ಕಾಲಿಗೆ ಬಿದ್ಬಿಡ್ಬೋದಲ್ಲ. ಹೇಳಮ್ಮ. ಅಷ್ಟೊತ್ತಿಂದ ಕರ್ಕೊಂಡ್ಬಂದು ತುಂಬಾ ಹೊಟ್ಟೆ ಹಸಿರಿದೆ, ಬನ್ನಿ ಫಸ್ಟ್ ಊಟ ಮಾಡೋಣ. ಯಾ ಬೆಸ್ಟ್. ಇಲ್ಲಿ ವಾಶ್ರೂಮ್ ಆಗಿದೆ. ನಿಮ್ಗೆ ಬುದ್ಧಿಗಿದೆ ಆಯ್ತಾ? ಹತ್ರಿ ಬೇಗ ಗೈಸ್. ಏನ್ ಗೈಸ್ ಹಿಂಗ ಅಂದ್ರೆ ಫಸ್ಟ್ ತಿನ್ನೋಣ ಬಾ, ಆಮೇಲೆ ವಾಶ್ರೂಮ್ ನೋಡೋಣ. ಓಕೆನಾ? ನೋಡಿ ಗೈಸ್ ನೀವು ಬರಬೇಕು. ನಾನು ಹೇಳ್ತೀನಿ ಲಾಸ್ಟಲ್ಲಿ ಎಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ. ಓಕೆನಾ? ಸದ್ಯಕ್ಕೆ ಹೊಟ್ಟೆ ಸಿಕ್ಕಾಬಿಡ್ತದೆ. ಲೆಟ್ಸ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಇಂಗ್ಲೀಷ್ ಬ್ರೇಕ್ಫಾಸ್ಟ್ ನಮಗೆಲ್ಲ ಸೆಟ್ ಆಗಲ್ಲ ಗೈಸ್ ಆನೆಸ್ಟ್ಲಿ. ಅಮ್ಮೋ ನೆನ್ನೆ ಎಲ್ಲ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ಕೊಂಡು ಬಂದು ಪಾಸ್. ಹಂಗೆ ಹಾಕು ಇಡ್ಲಿ ಹಾಕು. ಏಯ್ ಅನ್ವಿತಾ ಸ್ಟುಪಿಡ್. ಅರೋ ಒಂದು ಜಾಮ್ ನನ್ಗೇನಕ್ಕೆ ಹೌದಾ? ನಮ್ಗೇನಿದ್ರು ಇಂಥವೇ ಸೆಟ್ ಆಗುತ್ತೆ, ಅವೆಲ್ಲ ಸೆಟ್ ಆಗಲ್ಲ. ಇಡ್ಲಿ ತಿಂತೀಯಾ? ಬ್ಲಾಗ್ ಮಾಡೋರು ನೀ ತಿನ್ನಲ್ವಾ? ನೀರು ಹಾಕೊಂಡಿದ್ದೆ, ವಡೆ ಹಾಕೊಂಡಿದ್ದೆ. ವಡೆ ಅಲ್ಲ ಅದು ಡೋನಟ್ಸ್. ಗೊತ್ತಾಗ್ಲಿಲ್ಲ. ಇಲ್ಲ, ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಇಲ್ಲ. ಯಾರು ಎಲ್ಲ ಅನ್ಎಜುಕೇಟೆಡ್ ಪೀಪಲ್ ಎಲ್ಲ ಬಂದಿರ್ತಾರೆ. ಒಂದು ಅದೊಂದು ಇಡ್ಲಿ ನೆನ್ನೆ ತಿನ್ನೋದು. ಆಮೇಲೆ ಬರೋಣ. ತಾವೇನು ಹಾಕೊಂಡಿಲ್ವಲ್ಲ? ಅಲ್ಲಲ್ಲೇ ಏನದು ಡೋನಟ್ಸ್ ಹಾಕೊಂಡು ವಡೆ ಅಂತ ಅವಳು ನಂಬಿಟ್ಲಲ್ಲ ಅವಳು ಅದೇ. ಓಕೆ ಗೈಸ್ ನಾನು ಇಷ್ಟು ಹಾಕೊಂಡಿದ್ದೀನಿ, ಆಮೇಲೆ ಬರ್ತೀನಿ ಮಿಕ್ಕಿದ್ದೆಲ್ಲ ಹಾಕೊಳ್ಳೋಕೆ. ಓಕೆ ಲೆಟ್ಸ್ ಕುತ್ಕೊಳ್ಳೋಣ. ನಂಗೆ ಫೋನು ಕೈ ಇದೆ ನಮ್ಮ ಮನೇಲಿ. ಗೈಸ್ ಪ್ಲೇಟ್ ಎಲ್ಲ ಕುತ್ಕೊಳ್ರಪ್ಪ, ತಿನ್ರಪ್ಪ. ಹ್ಯಾಂಡ್ ವಾಶ್ ಗೈಸ್, ಹ್ಯಾಂಡ್ ವಾಶ್ ಮಾಡ್ತೀರಾ?
ಭಾವನ ತಟ್ಟೆ ನೋಡಿದ್ರೆ ಇನ್ನೂ ಆನಂದ ಗೈಸ್. ಓಕೆ ಗೈಸ್, ಜಾಸ್ತಿ ಲೇಟ್ ಮಾಡಬೇಡ. ಟೇಸ್ಟ್ ತಿನ್ಬಿಟ್ಟೆ ಜರ್ಗ್ರೆ ನುಗ್ಗೆಕಾಯಿ ನೋಡಿ ಗೈಸ್. ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಮತ್ತೆ ಇಂಡಿಯನ್ ಬ್ರೇಕ್ಫಾಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಅಂತ. ಓಕೆ ಇಡೀ ಗೈಸ್ ತಿನ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ. ಕಾಣಿಸ್ತಿದ್ದೀನ? ಈ ಕಡೆ ಇಟ್ಕೊಂಡೆ ನೀ ಹಾಕೊಂಡಿದ್ದೆ ಅಂತ ನಾನು ಸಾಂಬಾರು ನಿಮ್ಗೆ ಹೇಳಿದ್ನಲ್ಲ ಲೈಕ್ ಓರಿಯೋ ಎಲ್ಲಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಎಲ್ಲೈತ ಗೊತ್ತು ಯಾವುದು? ಐತೆ ಬ್ಲಾಗ್ ಇವಾಗ ಅಪ್ಲೋಡ್ ಮಾಡ್ಬೇಕು ನಾನು. ಅವ್ರಿಗೆ ಹೇಳಿದ್ದೀನಿ ಇನ್ನೊಂದ್ಸತಿ ವರ್ಡ್ಸ್ ನೋಡು ಹೆಂಗಿದೆ ಅಂತ, ಆಮೇಲೆ ಮಾಡು. ಎನಿವೇಸ್ ಸರಿ ಗೈಸ್, ಇವಾಗ ನೋಡಿ ಗೈಸ್ ಆಂಬಿಯನ್ಸು ಸಗವಾಗಿದೆ ಅಲ್ಲ. ಫಸ್ಟು ಓರಿಯೋದು ನೋಡ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡೋಣ. ಬಂದಿರೋ ಕೆಲಸ ಅದು. ಡೋರಲ್ಲಿ ಗ್ಲಾಸ್ ಐತಲ್ಲ, ಗ್ಲಾಸ್ ಇಂದ ಹುಡುಗಿ ಫೋಟೋ ತೆಗಿತೆ ನೋಡಿ ಗೈಸ್. ಇರಿ ಝೂಮ್ ಮಾಡಿ ತೋರಿಸ್ತೀನಿ, ಜಾತ್ರೆ ತೋರಿಸ್ತೀನಿ. ಇರಿ ಗೈಸ್, ನೋಡಿ ಗೈಸ್, ಎರಡು ಜಾತ್ರೆ ನಾವಿಲ್ಲಿ. ಸರಿ ಇವಾಗ ಹೋಗೋಣ ಗೈಸ್ ಓರಿಯೋ ಹತ್ರ. ಓರಿಯೋ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಗೈಸ್. ಇವಾಗ ಆ್ಯಕ್ಚುಲಿ ಶಟಲ್ ಬುಕ್ ಹೋಗೋಣ ಅನ್ಕೊಂಡಿ ಅದರಲ್ಲಿ. ಬಟ್ ದ ಪ್ರಾಬ್ಲಮ್ ಈಸ್ ಅವ್ರು ಅಡ್ವೆಂಚರ್ ಕಡೆ ಹೋದ್ರು, ಆ ಗೇಮ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ. ಬಟ್ ನಾವು ಓರಿಯೋ ಹನಿ ನೋಡ್ಬೇಕಲ್ವ ಮೇನು. ಸೊ ಇವಾಗ ಹೋಗುವ. ಮಕ್ಕ ನೋಡ್ತೀಯಾ? ಅವ್ರು ಏನೇನೋ ಈಗೋ ಇರ್ತವೆ. ಇವರೆಲ್ಲ ಹೋಗಿ ನಡಿಬೇಕಂತ ಭಾವನೆಗೆ ಆಲ್ರೆಡಿ ಜೀವ ಬೈಕ್ ಬಂದ್ಬಿಟ್ಟೈತೆ. ನಡಿಯಕ್ಕಲ್ಲ, ದೂರ ಐತೆ ಅಂತ ಹೇಳ್ತಾ ಇರೋದು. ಅಲ್ಲ ನನಗೆ ಅಂದ್ರೆ ಓಡ್ಸ್ಕೊಂಡು ಎಲ್ಲ ಓಡಾಗೋದು. ನಾವು ಅಲ್ಲಿ ಗಂಟ ಓರಿಯೋ ನೋಡೋದು ಇಟ್ಕೊಳ್ಳೋಣ. ಬಿಸಿ ತಗೊಂಡಳು ಅಲ್ಲಿ ಗಂಟ ಹೋಗ್ಬೇಕಂತ ಪ್ಯಾಕಲ್ ಆಗ್ತದೆ. ವಾಯ್ಸ್ ಕೇಳಿಸುತ್ತೆ ಎಲ್ಲ ಗೊತ್ತಿಲ್ಲ. ಅನ್ವಿತಾ ಅಮ್ಮ ಲಾಗ್ ನೋಡ್ತಾ ಇದ್ದಾರೆ. ನಮ್ಗೆಲ್ಲ ಚಿಕ್ಕ ವಯಸ್ಸ ನಾನು ಭಾವನ ಸಾರ ಹೋಗಿದ್ದೀನಿ ನೆಚ್ಚಿಗೆ ಅದೇ ಹೊಟ್ಟತ್ರ ಒಂದು ಬಿಟ್ಕೊಡ್ರೆ ಸಾಕು. ಹೋಗಿ ಹನಿ ನಿಗೋಸ್ಕರ ಸಾಹಸ ಮಾಡ್ತಾ ಇದೀನಿ. ಅಮ್ಮ ಎಕ್ಸೈಟ್ಮೆಂಟ್ ನೋಡೋದಂತೂ ದೇವ್ರೇ ಎಷ್ಟು ಖುಷಿ ಬೀಳ್ತೈತೆ ಅದು. ಏನ್ ಖುಷಿ ಬೀಳ್ತೈತೆ ಅದೆಲ್ಲ. ಪ್ರತಿ ನಿಮಿಷ ಹೊಸದೇ ದಿನ. ಫುಲ್ ಇಮೋಷನಲ್ ಆಗ್ಬಿಟ್ಟಿದ್ದಾಳೆ, ಬರ್ತಾನೆ ಇಲ್ಲ. ಅವ್ರು ನೋಡ್ಕೊಂಡೇ ಇದ್ದಾಳೆ. ಇಷ್ಟೊತ್ತು ಫುಲ್ ಓಡಾಡ್ಸ್ಬಿಡ್ತು ನಮ್ಮ. ಎಷ್ಟು ನೀಟಾಗಿ ಮಾತು ಕೇಳ್ತಾ ಇದ್ದಾರೆ ನೋಡಿ. ಅದನ್ನೇ ನಿಮ್ಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದಂಗೆ, ನಿಮ್ಗೆ ಪ್ಲಾಟ್ಫಾರ್ಮ್ ಇಲ್ಲ, ನಿಮ್ ಕೈಲಿ ಆಗಿಲ್ಲ, ದೇವರೇ ಒಂದು ಜೀವನ ಮಾಡ್ಕೊಳಕ್ ಹೋಗ್ಬೇಡಿ. ಮನೆಗೆ ತಂದ್ಬಿಟ್ಟು ಕಾನ್ಸ್ಟೆನ್ಸಿ ಏನಕ್ಕೆ ತರೋದು? ದೂರದಿಂದ ನೋಡಿ ಖುಷಿಯಾಗಿ. ಇವಾಗ ಅಷ್ಟೇ ನಾನು ಹೇಳಿದ್ನಲ್ಲ, ಎಲ್ಲಿದ್ರು ನಾವು ಓರಿಯೋ ಖುಷಿಯಾಗಿದ್ರೆ ಸಾಕು. ನಾವು ಇಷ್ಟಪಡೋರು ಎಲ್ಲಿದ್ರು ಖುಷಿಯಾಗಿದ್ರೆ, ಅದ್ರ ಲೈಫ್ ಚೆನ್ನಾಗಿದ್ರೆ ಸಾಕು. ನಂಗೆ ತುಂಬಾ ಖುಷಿ ಆಯ್ತು. ಇಫ್ ಇನ್ ಕೇಸ್ ಆ ಅಂಕಲ್ ನಾನು ವ್ಲಾಗ್ ನೋಡ್ತಿದ್ದೆ, ಅವ್ರು ನಿಜ ಓರಿಯೋ ದೇವ್ರ ಮಾಡ್ಲಲ್ಲೇ ಸೇರಿದೆ. ಇನ್ಮೇಲಿಂದ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಫ್ ಇನ್ ಕೇಸ್ ನೀವು ನಾವು ಓರಿಯೋ ಬಗ್ಗೆ ಕೇರ್ ಮಾಡಿದ್ರೆ. ಸರಿ, ಓರಿಯೋ ಪಾರ್ಟ್ ಆಯ್ತು. ನೆಕ್ಸ್ಟ್ ಎಂಜಾಯ್ ಮಾಡೋಣ. ಯಾವಾಗ ಹೋಗ್ಬೇಕು? ಸರಿ, ಎಂಜಾಯ್ ಮಾಡೋಣ ಗೈಸ್. ಇವಾಗ ಎಲ್ಲ ನೆಕ್ಸ್ಟ್ ಕ್ರಿಕೆಟ್ ಹಿಂಗ ನೋಡೋಣ ಬಾ. 1 o'clock ವರೆಗೂ ಆಗಲ್ಲ ಬಿಡು. ವಿಡಿಯೋಸ್ ಎಲ್ಲ ಮಾಡ್ಬೇಕಲ್ಲ ಇನ್ನು. ನನ್ನ ಮಕ್ಕಕ್ಕೆ ಏನು ಹಾಕಿಲ್ಲ.
ಆಕ್ಟಿವಿಟಿ ಮಾಡಕ್ ಹೋಗೋಣ ಇಲ್ಲದ್ರೆ ಅಲ್ಲಿ. ಬೇಡ ಕಣೆ, ನನ್ಗೇನು ಹಾಕಿಲ್ಲ. ಏನ್ ಬಟ್ಟೆ ಚೆನ್ನಾಗಿಲ್ಲ. ಚೆನ್ನಾಗಿರುತ್ತೆ. ನಂಗೆ ನೋಡಿದ ತಕ್ಷಣ ಅಳು ಬಂದ್ಬಿಡ್ತು ಕಣೆ. ಸೀರಿಯಸ್ ಯಾಕೆ ನಮ್ಮ ಅಪ್ಪ ಖುಷಿಯಾಗಿರುತ್ತೆ. ಅಂಕಲ್ ನೀವ್ ವ್ಲಾಗ್ ಮಾಡ್ತಿದ್ರೆ ನೀವ್ ಯಾವಾಗ್ಲೂ ಹೇಳ್ತಿದ್ರಲ್ಲ, ಇವಾಗ ನಮ್ಮ ಮೌರ್ಯ ಸೇಫ್ ಹ್ಯಾಂಡ್ಸ್, ವೆರಿ ಸೇಫ್ ಹ್ಯಾಂಡ್ಸ್. ಅವರು ಪೇಂಟ್ ಮಾಡಿ ಅದನ್ನ ನೀಟಾಗಿ ರಸ್ಟ್ ಇಟ್ಬಿಟ್ಟಿದ್ದಾರೆ, ಟಿಂಕ್ರಿಂಗ್ ಮಾಡಿ. ಸೀರಿಯಸ್ಲಿ ಗೈಸ್, ಹಂಗೆ ನಮ್ ಜಾಯ್ ನಾವ್ ಇನ್ ಹೆಂಗ್ ನೋಡ್ಕೊತೀವಿ ಹೇಳು? ನಾನು ಆಲ್ರೆಡಿ ಬ್ಲಾಗ್ ಅಲ್ಲಿ ಹೇಳಿದೀನಿ. ಓದ್ ಬ್ಲಾಗ್ ನೀನ್ ನೋಡಿಲ್ಲ, ಇವಾಗ ಅಪ್ಲೋಡ್ ಮಾಡ್ತೀನಿ. ಸರಿ ಗೈಸ್, ಇವಾಗ ಸದ್ಯಕ್ಕೆ ಎಲ್ಲ ಆಟ ಆಡಕ್ಕೆಲ್ಲ ಹೋಗೋಣ, ತೋರಿಸ್ತೀನಿ. ಅಂಡ್ ನಮ್ಮ ಮಾಮಗ್ ಬೇರೆ ಕಾಲ್ ಮಾಡ್ಬೇಕು ಗೈಸ್, ಮಾಡ್ತೀನಿ ಗೈಸ್. ಆನ ಬರಕ್ ಆಗಲ್ಲ ಬಿಕಾಸ್ ಅವಳಿಗೆ ಕೆಲಸ ಇದೆ. ಪಾಪ ಸಂಡೇ ಆದ್ರೂ ಕೆಲಸ ಇದೆ. ಸೊ ಇವಾಗ ನಾವೇನ್ ಅನ್ಕೊಂಡ್ರಿ ಅಂದ್ರೆ ಆಟ ಆಡೋಣ ಅನ್ಕೊಂಡ್ರಿ, ಲೈಕ್ ಅಡ್ವೆಂಚರ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇವಾಗ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಏನ್ ಫಸ್ಟ್ ಟೈಮ್ ನೋಡಿ ಗೈಸ್, ಯಾರೋ ಫೋಟೋ ಇಡ್ಸ್ಕೊಂತಾರೆ ಇಷ್ಟಪ್ಪ ನಿಂತ್ಕೊಂಡು, ಏನ್ ಕ್ಯಾಪ್ಟನ್ ಇದೆಲ್ಲ ಪೋಸ್ ಕೊಟ್ಕೊಂಡು. ಅದು ಗೊತ್ತು ಬಿಡು. ನೀನು ಪಾಕೆಟ್ ಅಲ್ಲಿ ಹಾಕೊಂಡು ದಪ್ಪ ಕಾಣಿಸ್ತೀಯ ಗೂವೆ. ಪೋಸ್ ಕೊಡಕ್ಕೆಲ್ಲ ಬರಲ್ಲ. ಅದು ನಿಂಗೆ ಹಿಡ್ಕೊ ಹಂಗ ಹಾಕೊಳ್ಳಿ, ಅದೇ ಲುಕ್. ಇನ್ನೊಂಚೂರು ಉದ್ದ ಬಿಡು. ಇವ್ರು ಗುಂಡಾಕ ಗೈಸ್. ಸೊ ಇವಾಗ ಜಸ್ಟ್ ಅಡ್ವೆಂಚರ್ ಬಂದ್ರಿ. ಇವ್ರದ್ದು ಬರೀ ಫೋಟೋ ತಗೊಳ್ಳೋದಾಗೈತಪ್ಪ. ನಾವಿವಾಗ ಮಾತಾಡೋಣ ನೋಡಿ ಗೈಸ್. ರಿಯಾಕ್ಷನ್ ನೋಡಿ ಗೈಸ್. ಒಂದು ಮಿಕ್ಸಿಂಗ್ ಅಡ್ವೆಂಚರ್ ನೋಡಕ್ ಬನ್ನಿ. ಫಸ್ಟ್ ಸ್ಟೆಪ್ ಹಾಕಿದೀವಿ. ಫಸ್ಟ್ ಸ್ಟೆಪ್ ಯಾವ್ದು ನೋಡೋಣ? ಫಸ್ಟ್ ಸ್ಟೆಪ್ ನಮ್ದು ಇದು ತಿಂಡಿ. ಆಮೇಲೆ ನೆಕ್ಸ್ಟ್ ಎಲ್ಲ ನಾನು ಅದೇ ತಿನ್ಬಿಟ್ಟು ಆಮೇಲೆಲ್ಲ ಕೆಲಸ ಮಾಡ್ಬೇಕು. ಓಕೆನಾ? ಬ್ಯಾಲೆನ್ಸಿಂಗ್ ನೋಡು. ಜಯರಾಣಿಗೂ ಮಾಡಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಜೋಕಾಲಿನ ಆಡ್ತಾ ಇರ್ಲಿಲ್ಲ ಗೈಸ್. ಹಿಂಗೆ ಹಿಂಗ್ ಕ್ಲೈಮ್ ಮಾಡೋದಿತ್ತಲ್ಲ, ಇದು ಪಾರ್ಕಲ್ಲಿ. ಹೌದೌದು. ತುಂಬಾ ಫಾರಿಂದ ಬಿಡ್ತಾರೆ ನಿಖಿತಾ, ಹೆವಿ ಭಯ ಆಗುತ್ತೆ. ನಂಗ್ ಭಯ ಆಗಲ್ಲ. ನಾನು ಚಿಕ್ಕದ್ರಲ್ಲ ಇಷ್ಟು ದೂರವರೆಗೂ ಆಡಿ ಕೇರಳದಲ್ಲಿ ಲಾಂಗೆಸ್ಟ್ ಜಿಪ್ಲೈನ್ ಹೋಗಿದ್ದೀನಿ ಮೊನ್ನೆ ವಯನಾಡ್ಗೆ ಹೋದಾಗ. ನಾನ್ ಜಿಪ್ಲೈನ್ ಹೋಗಿಲ್ಲ, ಸ್ವಿಂಗಿಗೂ ಹೋಗಿದ್ದೀನಿ. ಏನಕ್ಕೇನು ಹಾಕಲ್ಲ, ನಂಗೆ ಇಷ್ಟ ಇಲ್ಲ. ನೋಡಿ ಗೈಸ್, ಸೋಷಲೈಸ್ಡ್ ಇಲ್ಲ. ಅವಳೆಲ್ಲ ಸುತ್ತಾಳೆ, ಏನು ಹಾಕಲ್ಲ. ಅದೆಲ್ಲ ಏನ್ ನೋಡಿಲ್ಲ ಅಂತ ಇಲ್ಲ, ಅದು ನಮ್ ಜೊತೆ ಮಾತ್ರ ಬರಲ್ಲ. ಫಸ್ಟ್ ಟೈಮ್ ಗೈಸ್ ಬಂದಿತ್ತು. ಲಿಖಿತ ಅದಕ್ಕೆ ನಂಗೆ ಪಾರ್ಟಿ ಕೊಡ್ತೀನಿ ಅಂತಿದ್ದಾಳೆ. ಅದಕ್ಕೆ ನಂದೇ ಪಾರ್ಟಿ. ನೈಟ್ ಪಾರ್ಟಿ ಭಾವನದೇ. ನಾನು ಯಾವತ್ತೂ ಆಡಿಲ್ಲ, ಹೋಗ್ಯಾನ ಬರಲ್ಲ. ಆಡ್ಬೋದು, ಬಟ್ ಅದು ಭಯ ಆಗುತ್ತೆ ಸ್ವಲ್ಪ. ನಾನು ಅದನ್ನ ಆಡಿದ್ದೀನಿ, ಬಟ್ ನಾನು ಫಸ್ಟ್ ಕಳ್ಸೋಣ ಗೈಸ್. ನಾನೆಲ್ಲ ಇವೆಲ್ಲ ಆಡಲ್ಲ ಗೈಸ್. ನಾನು ಚಿಕ್ಕ ವಯಸ್ಸಿಂದ ಇವೆಲ್ಲ ಆಡ್ಬಿಟ್ಟು, ಈ ಚಿಕ್ಕ ವಯಸ್ಸಲ್ಲ ಆಡ್ಬಿಟ್ಟಿರೋದು, ಅದಕ್ಕೆ ಆಡಲ್ಲ. ಈ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಮೇಲೆ ಇರಲ್ಲ, ವಿದಿನ್ ಸೆಕೆಂಡ್ಸ್ ಹೋಗುತ್ತೆ. ನೋಡಿ ಗೈಸ್, ಯಾವ್ದು ಏನೇ ಜಿಪ್ಲೈನ್ ಏನೇ ಹೇಳ್ತಾ ಇದ್ದೀರಾ? ಅಲ್ಲ ಗೊತ್ತಾಯ್ತು, ಬಟ್ ಅದೆಲ್ಲ ಐತೆ ಕೇಳಿ ನೋಡಿ ಗೈಸ್. ಇವಾಗ ಜಸ್ಟ್ ಜಿಪ್ಲೈನ್ ಮಾಡಕ್ ಬಂದಿದ್ದೀನಿ. ಕಷ್ಟಪಟ್ಟು ಮೇಲೆ ಎಕ್ಕಿದ್ವಿ ಅಲ್ವಾ ಇವಾಗ ನಾವು. ಅಲ್ಲ ಎಷ್ಟು ಗಂಟೆಗಿದೆ ಮತ್ತೆ ಲಂಚ್ ಮಾಡ್ಕೊಂಡು? 5:30 ವರೆಗೂ ಇರುತ್ತಾ? ಹಾಗಾದ್ರೆ ನಾವು ಬೇರೆದೆಲ್ಲ ಮುಗಿಸ್ಕೊಳ್ಳೋಣ. ಏನ್ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ಅಲ್ಲ ಆಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲೋಸಾ? ಸ್ವಿಮ್ಮಿಂಗ್ ಏನೂ ಇರಲ್ಲ. ಆಮೇಲೆ ಸ್ವಿಮ್ಮಿಂಗ್ ಅಂತೀನಿ, ಅದು ಬೋಟಿಂಗ್ ಇದೆಯಾ ಇವಾಗ? ಬರೀ ಇದೊಂದು ಮಾತ್ರ ಕ್ಲೋಸ್. ಬೇರೆ ಯಾವ್ದು ಗೇಮ್ಸ್ ಇಲ್ಲ ಅಲ್ಲಿ? ಬಾಲ್ ಅದೇನಿಲ್ಲ. ಸರಿ ಗೈಸ್, ಇವಾಗ ನಮ್ಗೇನ ಈಗ ಎಕ್ಕಿ ಕೇಳೋದು. ಸ್ವಿಮ್ಮಿಂಗ್ ಪೂಲ್ ಸುಮ್ನೆ ಹಚ್ಚಿದ್ರೆ ಗೈಸ್, ಹೇಳ್ದೆ ಅವ್ರಿಗೆ. ಇವಾಗ ಸುಮ್ನೆ ಹೋಗಿ ಬೋಟಿಂಗ್ ಮಾಡ್ಬಿಟ್ಟು ರೂಮ್ಗೆ ಹೋಗಿ ಆಮೇಲೆ ರೆಸ್ಟ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಮಾಡೋಣ. ಓಕೆನಾ? ಏನ್ ಮಾಡೋದು? ಸರಿ, ಇವಾಗ ಬೋಟಿಂಗ್ ಹೋಗೋಣ. ಇವಾಗ ಅಲ್ಲನ ಕಾಯ್ಬೋದು. ಇವಾಗ ಇರೋ ಬರೋರೆಲ್ಲ ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ಬರೋಣ ನಾವು. 5 o'clock ಇದೆಯಂತಲ್ವಾ, ಬಿಫೋರ್ 5 ಬರೋಣ. ಸರಿ ಆಯ್ತು ಗೈಸ್, ಹಂಗೆ ಮಾಡೋಣ ಬನ್ನಿ. ಇವಾಗ ಏನ್ ಮಾಡಕ್ಕಾಗುತ್ತೆ, ಸೈಕ ಕಾಣಿಸ್ತಿದಲ್ಲ. ಬರ್ಬೇಕು ಗೈಸ್, ನಾನು ಲಾಸ್ಟ್ ಎಲ್ಲ ನಿಮ್ಗೆ ಹೇಳ್ತೀನಿ ಹೆಂಗೆ ಏನು ಅಂತ. ಇದು 2 ಪಾರ್ಟ್ ಬ್ಲಾಗ್ ಬರುತ್ತೆ ನೋಡಿ. ಓಕೆನಾ? ಎಕ್ಕದ್ ಕಷ್ಟ ಗೈಸ್, ಇಳಿಯೋದೇನೋ ಇಲ್ಲಿ ಬಿಡ್ಬೋದು.
ಎಷ್ಟು ಎಳಿಬೇಕ್ಲಿ? ನಾವು ಹುಟ್ಟಿದಾಗ 10 ವರ್ಷ ಅಣ್ಣ. 10 ವರ್ಷ ಲೇ. ಕಲ್ತ್ಕೊಂಡ್ಬಿಟ್ಟಾಳೆ. ಓಕೆ ಗೈಸ್ ಬನ್ನಿ ತೋರಿಸ್ತೀನಿ ಏನಂತ. ಪಾಪ ಖಾನ ಕೆಲಸ ಮಾಡ್ತಾನೆ ಅವಳ. ನೋಡಿ ಗೈಸ್ ಅವ್ರೆ ಹೇಳ್ತಾರೆ 8 years. ಯಾರು ಅಣ್ಣ ಅಪ್ಲೋಡ್ ಮಾಡಲ್ವಂತೆ, ಮಾಡೋದು ಇಲ್ವಂತೆ, ಬಿಡೋದು ಇಲ್ವಂತೆ, ಸಿಗೋದು ಇಲ್ವಂತೆ. ಹಂಗೆಲ್ಲ ಏನಿಲ್ಲ, ನಾವ್ ಹೆಂಗಿರ್ತೀರೋ ಮುಂದೆ ಬೆಳೆದ್ರು ಹಂಗೆ ಬಿಡಲ್ಲ, ಇನ್ನು ಬರ್ತಾನೆ ಇರುತ್ತೆ. ಬೋಟಿಂಗ್ ಕೂಡ ಇದೆ, ಬೋಟಿಂಗ್ ಇದೆ, ಸಿಪ್ ಲೈನ್ ಇದೆ, ಸಾಕರ್ ಇದೆ, ಆಮೇಲೆ ಬಬಲ್ ಆಮೇಲೆ ಬಬಲ್ ಸಾಕರ್ ಇದೆ. ಎಷ್ಟೊಂದು ಗೇಮ್ಸ್ ಇದೆ, ನೀವು ಬಂದ್ರೆ ಎಕ್ಸ್ಪ್ಲೋರ್ ಮಾಡ್ಬೋದು. ಅಂಡ್ ಇದು ರೆಸಾರ್ಟ್ ಅಲ್ದಿರೋದು ಎಕ್ಸ್ಟ್ರಾ, ನೀವು ಪೇ ಮಾಡಿ ಆಡ್ಬೋದು. ಬಟ್ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಗೈಸ್, ನೀವು ಶೋರ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ನಿಮ್ಗೆ ಇಷ್ಟ ಆಗುತ್ತೆ ಕೂಡ. ಅಂಡ್ ಇದು ನೋಡಿ ವೈಟ್ ರಿವರ್ ಇದೆ ಇಲ್ಲಿ, ಆರ್ಟಿಫಿಷಿಯಲ್ ಗೈಸ್, ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಬೋಟಿಂಗ್. ಎಸ್, ನಾವು ರೂಮ್ ಕಾಯ್ತಾ ಇದೀವಿ ಗೈಸ್, ಅದಾದ್ಮೇಲೆ ಸ್ವಿಮ್ಮಿಂಗ್ ಮಾಡೋಣ ಅಂತ. ಎನಿವೇಸ್ ಕೇಳ್ವಾನ ಗೈಸ್, ಇವಾಗ ಜಸ್ಟ್ ಬೋಟಿಂಗ್ ಹೋಗೋಣ ಅಂತ ಅನ್ಕೊಂಡ್ರೆ. ಅಲ್ಲ, ನೀವ್ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ವಾ? ಏನ್ ಮಾಡೋದ? ಟ್ರೈ ಮಾಡೋಣ, ಆಗಿಲ್ಲ ಅಂದ್ರೆ ನೋಡ್ಬಾ. ನಮಗೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ನೀವೇ ಬರ್ತೀರಾ? ಅದಕ್ಕೆ ನಾನು ಅವಾಗ್ಲಿಂದ ನಿಮ್ಗೆ ಕಾಯ್ತಾ ಇರೋದು. ಇವಾಗ ಸೆಲ್ಫಿ ಅಂತ ಅಂದ್ರೆ ಲೈಕ್ ನೀವು ಇಬ್ರು ಬರ್ಬೇಕಾ? ಲಂಚ್ ಮಾಡಕ್ ಹೋಗ್ತಿದೀವಿ. ಭಾವನಾ ಅಂತ ಕಾಯ್ತಾ ಇದ್ದೀವಿ. ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಕಬಾಬ್. ಅವನೇ ಆಕ್ಚುಲಿ ಹಂಗೆ ಎಲ್ಲರೂ ನೋಡ್ಕೊಳ್ಳಿ ಏನೇನೈತೆ. ಸರಿ ಬಾ. ಅಲ್ಟಿಮೇಟ್ ಆಗಿದೆ, ತಿಂದ್ರೆ ಇನ್ನು. ಸರಿ ಬನ್ನಿ ಗೈಸ್, ಹ್ಯಾಂಡ್ ವಾಶ್ ಮಾಡೋಣ. ಬಿಕಾಸ್ ಅಲ್ಲೆಲ್ಲ ಬೋಟಿಂಗ್ ಎಲ್ಲ ಹೋಗಿ ಬಂದ್ರಲ್ಲ, ಸೊ ಕೈಲ ಫುಲ್ ಹೆವಿ ಗಲೀಜ್ ಆಗ್ಬಿಟ್ಟಿದೆ. ಬರ ಇವಾಗ ಜಸ್ಟ್ ಲಂಚ್ ಮಾಡೋಣ ಅಂತ ಬಂದ್ರಿ. ನೋಡಿ ಲಂಚ್ ಅಲ್ಲಿ ವೆಜ್ ಅಂಡ್ ನಾನ್ ವೆಜ್ ಸಪ್ರೇಟ್ ಆಗಿದೆ. ಸೊ ಇವಾಗ ಬ್ಯಾಟಿಂಗ್ ಮಾಡೋಣ. ಚಿಕನ್ ಅಂಡ್ ಎಗ್ ಕರಿ ಹಾಕೊಂಡು ಬಂದಿದ್ದೀನಿ. ಸೊ ಲೆಟ್ಸ್ ಈಟ್. ಅನ್ಬಿಟ್ಟ ಅಲ್ಲಿ ಹಾಯ್ ರೂಮ್ ಇವಾಗ ಉಟ್ಕೊಂಡಿಲ್ಲ ಅಂದ್ರೆ ಐತೆ ಗೈಸ್. ಇವಾಗ ಆಯ್ತು. ಸೊ ಬೇಗ ತಿಂತೈತಲ್ಲಿ ಬಿಸಿ ಬಿಸಿ ಐಸ್ ಕ್ರೀಮ್ ತಿಂತಾಳು ಗೈಸ್. ಇವಳಿಗೈತೆ ಇಷ್ಟರಲ್ಲೇ ಇವಳಿಗೈತೆ. ಸರಿ ಇವಾಗ ರೂಮ್ ವಿಚಾರಿಸ್ಕೊಳಕ್ ಹೋಗ್ತಾ ಇದೀರಿ. ಹೋಗ್ಬಿಟ್ಟು ಫಸ್ಟ್ ಚೆಕ್ ಇನ್ ಆಗೋಣ ಗೈಸ್. ಬೆಳಿಗ್ಗೆ ತಲೆ ಕೆಟ್ಟಬಿಡ ನಂಗಂತೂ ಬಿಸಿಲಲ್ಲಿ ಹೇಗೆ ಓಕೆ ಸರಿ ಗೈಸ್, ಇವಾಗ ಕೇಳ್ಬಿಟ್ಟು ನೋಡಿ ಗೈಸ್. ಇವಳು ಗೇಟ್ ತಗೊಂಡವಳು ಗೈಸ್. ಆಕ್ಚುಲಿ ನಾವಿಲ್ಲಿ ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಜನ ನಮ್ಗೆ ಪರಿಚಯ ಆದ್ರು. ಸೊ ನಾನ್ ಹೇಳಲ್ಲ, ಅವ್ರ ಕೈಯಿಂದ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೋಡ ಮಾತಾಡಿ ಸರ್. ಹಾಯ್, ನಾನು ಚಂದ್ರಶೇಖರ್. ನಿಮ್ದು ಲೈಕ್ ಹೆಂಗೆ ಬ್ಯಾಕ್ ಗ್ರೌಂಡ್ ಏನು ನಮ್ಮ ಆಡಿಯನ್ಸ್ ಸ್ವಲ್ಪ ಹೇಳಿ. ನಾನು ಆಕ್ಚುಲಿ ವೆಲ್ನೆಸ್ ಕೋಚ್. ಅಂದ್ರೆ weight ಲಾಸ್ ಮತ್ತೆ weight ಗೇನ್ ಬಗ್ಗೆ ಹೇಳ್ಕೊಡ್ತಾ ಇರ್ತೀನಿ. ಡೈಲಿ ನಮ್ದು ಕ್ಲಾಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನನ್ನ ನಂಬರ್ ತಗೊಳ್ಳಿ. 9980979899 97 98 99. ಓಕೆ, 9980 ಆದ್ಮೇಲೆ 97 98 99 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಸಣ್ಣ ಆಗೋದು ಹೇಗೆ, ದಪ್ಪ ಆಗೋದು ಹೇಗೆ, ಮತ್ತೆ ಹೆಲ್ತಿಯಾಗಿ ಹೇಗೆ ಲೈಫ್ ಲೀಡ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸರ್, ನಾನು ಒಂದ್ ಕ್ವಶನ್ ಇದೆ. ಲೈಕ್ ಅದರಿಂದ ಏನಾದ್ರು ಪ್ರಾಬ್ಲಮ್, ಏನೋ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ನಿಮ್ಮ ಅದ್ರಿಂದ? ಅಂದ್ರೆ ಸೈಡ್ ಎಫೆಕ್ಟ್ಸ್ ಅಂದ್ರೆ ನಾವು ಈಗ ದಪ್ಪ ಇರೋರು ಸಣ್ಣಗಾಗ್ಬೇಕು ಅಂದ್ರೆ ಅದು ಸೈಡ್ ಎಫೆಕ್ಟ್ಸ್. ಸಣ್ಣಗಾಗ್ತಿವಿ ಅಂದ್ರೆ ಲೈಕ್ ಸೈಡ್ ಎಲ್ಲ ಇದೆಯಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಆ ಸೈಡ್ಸ್ ಎಲ್ಲ ತೆಗಿತೀವಲ್ಲ, ಅದೇ ಎಫೆಕ್ಟ್ ಆಗೋದು. ಸರಿ ಸರ್, ನಾನು ನನ್ನ ಬ್ಲಾಗ್ ಅಲ್ಲಿ ನಿಮ್ನೆಲ್ಲ ಆಡ್ ಮಾಡಿರ್ತೀನಿ. ನಿಮ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಜನ ಜಾತ್ರೆ
ಗೈಸ್ ಎಲ್ಲ ಲಗೇಜ್ ನಮ್ ಕೈಲಿ ಕೊಟ್ಬಿಟ್ಟು ನಿಂತ್ಕೊಂಡ್ಬಿಟ್ಟವಳು. ಹೌದು ಪಾಪಚ್ಚಿ ಕೆಳಗಡೆ ಎತ್ಕೊಂಡು ನಾನು ಎಷ್ಟು ಒದ್ದಾಡಿತಾ ಇದೀನಿ. ಸುಮ್ನೆ ಹಂಗಂತ ಪಾಪಚ್ಚಿ ಸರ್. ಲಿಖಿತನೆಲ್ಲ ಇವತ್ತು ಪ್ರೈಸ್ ಮಾಡ್ರಪ್ಪ. ಹೌದು ಯಾಕಪ್ಪ ಚೆನ್ನಾಗಿರೋ ಲಿಖಿತ ಗೈಸ್ ನೆಕ್ಸ್ಟ್ ಲೆವೆಲ್ ದೇವ್ರೆ. ಬರ್ರಲ್ಲಿ ಮೋನ ಬಾ. ಕ್ರೇಜಿ ಕ್ರೇಜಿ ಅಲ್ಲ. ಅಲ್ಲಿ ಇಲ್ಲಿ ಬಾಲ್ಕನಿ ನೋಡ್ಬಾ ಇಲ್ಲಿ. ಸೈ ನೋಡಿಲಿ ಸೈಕಲ. ನಾವ್ ಯಾವ್ದು ಆಟಿ ಅನ್ಕೊಂಡೆ ದೇವ್ ಪ್ರಾಣಿಗೂ ಗೈಸ್. ಏನೈತಲ್ಲ ಕಾಲ್ ಮುಗಿದ್ರಿ ಎಲ್ಲಾರು ಕಾಲ್ ಮುಗಿದ್ರಿ. ಗೈಸ್ ನೆಕ್ಸ್ಟ್ ಲೆವೆಲ್ ದೇವ್ರೆ. ಇನ್ನೊಂದು ಬರ್ರೆ ಹೋಗೋಣ. ಇಲ್ಲಿ ಇಬ್ರಿದ್ರೆ ಅಲ್ಲಿ ಹೋಗೋಣ ಇಬ್ರು. ವಾಶ್ರೂಮ್ ನೋಡಿ ಗೈಸ್ ಹೆಂಗಿದೆ. ಸರಿ ಅಲ್ಲ ಮಾಡಕ್ ಬೇಡವಾ? ಅದೇ ಮಾಡ ಗೈಸ್. ಇದು ಇನ್ನೊಂದು ರೂಮ್ ತಗೊಂಡ್ರಿ. ಎಂಟ್ರೆನ್ಸ್. ಹಾಯ್ ಗೈಸ್ ವಾಶ್ರೂಮು. ಚಪ್ಪಲಿ ಹಾಕೊಂಡು ಹೋಗ್ತಾ ಇದೀನಿ. ಗೋಲ್ಡ್ ಗೋಲ್ಡ್ ಸೈಕ್ ನೆಕ್ಸ್ಟ್ ಲೆವೆಲ್ ಗೈಸ್. ಸೀರಿಯಸ್ಲಿ ಅಪ್ಪ ವಿ ಆರ್ ಲೀವಿಂಗ್ ಅವರ್ ಡ್ರೀಮ್ ಕಣೆ. ಸೀರಿಯಸ್ಲಿ ಇನ್ನೊಂದೇನೋ ಒಳಗಡೆ ಐತೆ ಕಣೆ ಗೈಸ್. ನೋಡಿ ಗೈಸ್ ನಮ್ಮ ಮಾಮ ಸೂಪರ್. ಇಲ್ಲ ಬಾಕಿ ನೋಡಿ ಕ್ರೇಜಿ. ನೋಡಿ ಗೈಸ್ ಕ್ರೇಜಿ. ಫಸ್ಟ್ ನಾವಾಗ ಬಿದ್ಕೋಬೇಕು ಗೈಸ್. ಬೆನ್ನಂತೆ ಬಹುನ ಬಿಟ್ಟು ಸಿಕ್ಕೋಗಿತ್ತು ಇಲ್ಲಿ. ಗೈಸ್ ಆಫ್ಟರ್ ಏಜಸ್ ಬೆಡ್ ಮೇಲೆ ಬಿದ್ದಂಗ ಐತ್ ನಂಗೆ. ನೋಡಿ ಗೈಸ್ ಛಾತ್ರ ಯಾರವ್ರೆ ಬಿಡ್ಬಾರ್ದು. ಇನ್ನೊಂದು ಆ ತಂಗಿ ಅವಳೆ. ಅಕ್ಕ ಹೆಂಗಾಯ್ತಕ್ಕ? ಸಾಕದಲ್ಲ. ಅಲ್ಲೋ ಕಣಪ್ಪ ಇಲ್ಲಿ ಬೇಡ. ಅಲ್ಲೋಗೋಣ ಅಲ್ಲಿ ಸೈಕಾಗೈತ್ ಬಾಲ್ಕನಿ ಗೈಸ್. ನೆಕ್ಸ್ಟ್ ಲೆವೆಲ್ ಗೈಸ್. ಇಲ್ಲ ಸಾರಿ ಇಲ್ಲೊಂದು ಟಿವಿ ಇದು ಇಲ್ಲೊಂದು ಬಾಲ್ಕನಿ ಚಿಕ್ಕದೊಂದು ಐತೆ. ಇವಳು ಗೈಸ್ ಇವಳು ಸ್ನಾನ ಮಾಡಿಲ್ಲ ಅಂದ್ರೆ ನೋಡಿ ಇವಾಗ ಗೊತ್ತಾಯ್ತಾ. ಫಸ್ಟ್ ಡ್ರೆಸ್ ಗೈಸ್. ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಟುಡೇ ಗೈಸ್. ಸೀರಿಯಸ್ಲಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಆರ್ ಯು ರೆಡಿ? ಬೆಳೆದು ನಿಂತು ದೊಡ್ಡ ಆಲದ ಮರ ಆಗಿದ್ದಾರೆ. ಆ ಆಲದ ಮರದ ಕೆಳಗಡೆ ನಾವೆಲ್ಲ ಇದೀವಿ ಒಂದು ಸಣ್ಣ ಗಿಡವಾಗಿ. ಇದೆಲ್ಲ ಆಡಿಕ್ಬಿಟ್ಟಿದೀನಿ ಗೈಸ್. ಸೊ ನೆಕ್ಸ್ಟ್ ಸ್ವಿಮ್ಮಿಂಗ್ ಆಡುವಾಗ ತೋರಿಸ್ತೀನಿ. ಗುಂಡಕ್ಕೆ ಇಳಿಯಲ್ಲ ತಾನೆ ಸ್ವಿಮ್ಮಿಂಗ್ಗೆ. ನೋಡಿ ಇವಾಗೆಲ್ಲ ರೆಡಿ ಆಗಿದೀವಿ. ಸ್ವಿಮ್ಮಿಂಗ್ ಫುಲ್ ಯಾರು ಹಾಕೊಂಡಿಲ್ಲ. ಮಾಡಕ್ ಹೋಗೋಣ ಫಸ್ಟ್ ಇದ್ ಮಾಡ್ಬಿಡೋಣ ಗೈಸ್. ಅಂಡ್ ಮೋರ್ ಓವರ್ ನಾನು ಕಾರ್ಡ್ ಅಲ್ಲಿ ಅನ್ವಿತಾ ಕೊಟ್ಟೆ ನಾನು. ಅಮ್ಮ ನಿನ್ ಕಾರ್ಡ್ ಇದೆಯಲ್ಲ ಅದ್ರಲ್ಲಿ. ಐ ಮೀನ್ ನಿನ್ ಫೋನ್ ಇದೆಯಲ್ಲ. ಓಕೆ ಗೈಸ್ ಇವಾಗ ಏನಿಲ್ಲ ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಫುಲ್ ಜಂಪ್ ಹೊಡೆದು ಲಾಕ್ ಆಗಿರೋದಲ್ವಾ. ಅಂಡ್ ನಿಮ್ಗೆ ಒಂದ್ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ಇದು ಕರ್ನಾಟಕದ ಬಿಗ್ಗೆಸ್ಟ್ ಸ್ವಿಮ್ಮಿಂಗ್ ಪೂಲ್. ಓಕೆನಾ ಸ್ಪಾಟಿಕೋ ರೆಸಾರ್ಟ್ ಅಲ್ಲಿ. ಸೊ ಲೆಟ್ಸ್ ಗೋ ಎಂಜಾಯ್. ಕಮ್ ಬಾಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಗೈಸ್. ನೋಡಿ ಗೈಸ್ ಅಳ್ತವ್ರು. ನೋಡಿ ಗೈಸ್ ಏನು ಮಾಡಕ್ಕಾಗಲ್ಲ. ನಮ್ಗಿಂತ ದೊಡ್ಡವ್ರಾಗ್ಬಿಟ್ಟವ್ರು ಅದಕ್ಕೆ ಅಳ್ತವ್ರೆ. ಫುಲ್ ರೇಕ್ಸ್ ಬಿಟ್ರಿ ಗೈಸ್. ಆಯ್ತು ಬಿಡಿ ಗೈಸ್. ಅವಳನ್ನೇ ನೋಡ್ಬೇಕು. ಇನ್ನು ತಾಳಿ ಹಾಕೊಂಡಿದ್ದೇನೆ ಲೂಸಾ. ಭಾವನ ಬೆಳ್ಳಗಾಗ್ಬಿಟ್ಟು ಸರಿ ಯಾರತ್ರ ಕಾರ್ಡ್ ಇದೆ ಲಾಸ್ಟ್ ಅಲ್ಲಿ ಬರ್ರಿ. ಹೋಗ್ಬಿಟ್ಟೋಳೆ ಫಸ್ಟ್. ಏನಕ್ಕೆ ಗೈಸ್ ನೋಡಿ ಗೈಸ್ ವ್ಯೂ
ಕ್ರೇಜಿ. ಏನಾಯ್ತು ಅಲ್ಲಿ? Hey, hello, sweetie. How are you? Oh my god. Jarga. Hi, baby. Hey, ಪಾಪ. ನಂಗೆ ಇಷ್ಟ. ಸರಿ ಹೋಗೋಣ. ಅದೇನದು? ಆಮೇಲೆ ಹೋಗೋಣ ನೈಟ್. ಗೈಸ್ ನೈಟ್ ವ್ಯೂ ತೋರಿಸ್ತೀನಿ, ಇನ್ನೂ ಕ್ರೇಜಿ ಆಗಿರುತ್ತೆ. ಹಿಂಗೆ ಹೇಳ್ಬಿಟ್ಟು ಹೋಗಿ ನೋಡೋಣ ಹೆಂಗ್ ಬರುತ್ತೆ. ಸರಿ ಹೋಗೋಣ ಬರ್ರ. ಆಯ್ತೇನ ಎಲ್ಲ ಲಾಕ್ ಆಯ್ತಾ? ಎಲ್ರು ಬಂದ ನಾನು ಭಾವನ ಈಗ ಹೆಂಗ್ ಮಾಡ್ತೀರಾ ತೋರ್ಸಿ. ಇವಳೇನೋ ಮುಟ್ತಾವಳೆ ನೋಡ್ರಿ. ಎಗಿರ್ಕೊಳ್ಳಲಿ ಅವಾಗಿಂದ ಫ್ಲೋಟಿಂಗ್ ಹೇಳ್ಕೊಡ್ತಾಳೆ, ನನಗೆ ಬರ್ತಾಯಿಲ್ಲ. ಒಬ್ಬೊಬ್ಬರಾಗ ಹೇಳಿ ಹೇಳ. ಯಾರು ಸ್ವಿಮ್ಮಿಂಗ್ ಮಾಡ್ಬೇಕು ಅನ್ಸುತ್ತೆ ದಯವಿಟ್ಟು ಬನ್ನಿ, ಫ್ರೀಯಾಗಿ ಮಾಡಿಸುವ. ನಿಮಗೆ ಫ್ಲೋಟ್ ಮಾಡಕ್ ಬರಲ್ಲ ಅಂದ್ರೆ ಬಾಲ್ ಇಟ್ಕೊಳ್ಳಿ. ನಿಮ್ ಕಾಲಿಗೆ ಬೀಳ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ, ಎಲ್ರ ಕಾಲ್ಗೂ ಬೀಳ್ತೀನಿ. ಎತ್ಕೊಂಡು ಹೋಗ್ಬಿಟ್ರ ಆಕ್ಸಿಜನ್ ಹಾಕ್ತಿವಿ, ಆಕ್ಸಿಜನ್ ಹಾಕ್ತಿವಿ. ಗೈಸ್ ಇವಾಗ ಜಸ್ಟ್ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ನಾನೇನ್ ಮಾಡಿದೀನಿ ಅಂದ್ರೆ ಭಾವನಾ ಸ್ಲಿಪ್ಪರ್ಸ್ ನ ಅಕ್ಕ ಆಡಿಲ್ಲ ಗೈಸ್, ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್. ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ. ಅಂಡ್ ಯಾ ಇದು ನಾನು ಭಾವನಾ ಸ್ಲಿಪ್ಪರ್ಸ್ ಎತ್ಕೊಂಡ್ ಬಂದ್ಬಿಟ್ಟಿದೀನಿ. ನೋಡೋಣ ಅವಳು ಕ್ರಾಕ್ಸ್ ಬೇರೆ ಹೆಂಗ್ ರಿಯಾಕ್ಟ್ ಆಗ್ತಾಳತ್ತ. ಓಕೆನಾ? ಇದು ವರ್ಕ್ ಆಗ್ತಾ ಇಲ್ವಲ್ಲ ಲಿಫ್ಟು? ಆಗ್ತಿದೆ ಆಗ್ತಿದೆ. ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಎಷ್ಟು ಬನ್ನಿ ರೂಮ್ಗೆ ಹೋಗೋಣ. ಇವಾಗ ಎಲ್ಲಿ ಮಚ್ಚಿಕೋಣ? ಕರೆಕ್ಟ್ ಜಾಗದಲ್ಲಿ ಮಚ್ಚಿಕ್ಬೇಕು. ಮಚ್ಚಿಕ್ಕಿದ್ರೆ ಹಾಕಿದ್ದೀರಿ. ಸೊ ಅವಳು ಬಂದು ಹುಡ್ಕಾಡ್ಲಿ. ಅಳ್ತಾವ, ಅಳೋದೆಲ್ಲ ಸೀನ್ ಇಲ್ಲ. ನೋಡೋಣ ಹೇಗೆ ರಿಯಾಕ್ಟ್ ಆಗ್ತಾಳ ಅಂತ. ಓಕೆನಾ ಗೈಸ್? ಎಸ್, ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದ್ದೆ. ನಾನು ಯೂಶಲಿ ನನಗೆ ಸೈನಸೈಟಿಸ್ ಇರೋದ್ರಿಂದ ನನಗೆ ನೀರಲ್ಲಿ ಅಷ್ಟು ನನಗೆ ಇಂಟ್ರೆಸ್ಟು ಇಲ್ಲ ಆ್ಯಂಡ್ ಆಡೋಕ್ಕೂ ಆಗಲ್ಲ ಡ್ಯೂ ಟು ದಿಸ್. ಆ್ಯಂಡ್ ಇವರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಾನು ಮಾಡಿದೆ, ಬಟ್ ನನಗೆ ನೀರಂದ್ರೆ ಅಷ್ಟಕ್ಕಷ್ಟೇ ನನಗೆ ಇಷ್ಟ ಆಗಲ್ಲ. ಇವಾಗ ಎಲ್ಲೋಗ್ತಾಯಿದ್ದೆ? ನೀರಿಂದ ಆಚೆ ಬರೋಕೆ ಇಷ್ಟ ಆಗಲಿಲ್ಲ. ಇವಳೇ ಬೈದು ಕರ್ಸಿದ್ಲು. ನಾನೆಲ್ಲಿ ಬೈದೆ? ಕೋಲ್ಡ್ ಆಗುತ್ತೆ ಅಂತ ನಾನೇನು ಅಂದಿಲ್ಲ ಗೈಸ್, ಅವಳು ಇಷ್ಟ ಅಂತ ಬಿಟ್ಟಿದ್ದೀನಿ. ನಿಜವಾಗ ನಾನೇನು ಅಂದಿಲ್ಲ. ನಾನು ಪಡೋಕೆ ನಾನು ಎದ್ದು ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡೆ. ಸೊ ಯಾ ಇವಾಗ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಿನ್ನೋಣ. ಆಮೇಲೆ ಕ್ರಿಕೆಟ್ ಆಡೋದಿದೆ, ನಿಮಗೂ ತೋರಿಸಿ. ನಾನು ಟ್ರೈಪಾಡ್ ಎತ್ಕೊಂಬರೋಣ ಅಂದ ಇವಾಗ ನೆನಪಾಯ್ತು ನೋಡಿ ವ್ಲಾಗ್ ಮಾಡೋವಾಗ. ಇಟ್ಸ್ ಓಕೆ. ಹೆಂಗೋ ಅಕ್ಷಯಕ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಆಡಲ್ಲ. ಈ ವ್ಲಾಗ್ನ ನಾನು ಮತ್ತೆ ಜಾಸ್ತಿ ಲೆಂತ್ ಇವಾಗ ಆಫ್ ಮಾಡಿ ಎಲ್ಲ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪಾರ್ಟ್ 1 ಇದು, ಪಾರ್ಟ್ 2 ಇನ್ನೂ ಇದೆ. ನಾಳೆನೂ ನಮಗೆ ಸಿಕ್ಕಾಪಟ್ಟೆ ಟೈಮ್ ಇದೆ, ಎಂಜಾಯ್ ಮಾಡ್ತೀವಿ. ನೀವು ನೋಡ್ಬಿಟ್ಟು ಎಂಜಾಯ್ ಮಾಡಿ. ಆ್ಯಂಡ್ ನಿಮಗೂ ಬರಬೇಕಂತ ಆಸೆ ಆದರೆ ಸ್ಪಾಟಿಕೋ ರೆಸಾರ್ಟ್ ಮಾಲೂರಿಗೆ ಬನ್ನಿ. ಒಳ್ಳೆ ಪ್ಯಾಕೇಜಸ್ ಇದೆ. ಹಾಕಿರ್ತೀನಿ, ನಂಗೆ ನೆನ್ಸು ಆಯ್ತಾ, ಮರ್ಸ್ಬಿಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ದ ಸಪೋರ್ಟ್. ಇಲ್ಲಿ ಗಂಟ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವ್ಲಾಗ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಮಚ್ ಲವ್ ಗೈಸ್. ಬೈ ಬೈ, ಟೇಕ್ ಕೇರ್.